ಕೇರಳದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ನಡೆಸಿರುವ ಪ್ರತಿಭಟನೆ ನಗೆಪಾಟ್ಲಿಗೀಡಾಗಿದೆ. ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಮತ್ತು ಅಸೆಂಬ್ಲಿ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಅಶ್ವಿನಿ ಅವರು ಕಾಸರಗೋಡಿನಲ್ಲಿ ಮಹಿಳಾ ಮೋರ್ಚಾ ಸದಸ್ಯರ ಜೊತೆ ಪ್ರತಿಭಟನೆ ಮಾಡಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡಿ ಎಂದು ಆಗ್ರಹಿಸಿ ಈ ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೇರಿ 5 ಗ್ಯಾರಂಟಿಯನ್ನು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ ಭರವಸೆ ನೀಡಿತ್ತು. ಈಗಲೇ ಬಸ್ ಪ್ರಯಾಣವನ್ನು ಮಹಿಳೆಯರಿಗೆ ಉಚಿತಗೊಳಿಸಿ ಎಂದು ಹೇಳಿ ಅಶ್ವಿನಿ ಅವರು ಕೇರಳ ಸಾರಿಗೆ ಸಂಸ್ಥೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಬಸ್ ಹತ್ತಲು ಪ್ರಯತ್ನಿಸಿದ್ದಾರೆ. ಆದರೆ ಕಂಡಕ್ಟರ್ ಉಚಿತ ಬಸ್ ಪ್ರಯಾಣವನ್ನು ನಿರಾಕರಿಸಿದಾಗ ಅಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ. ಮೇ 15ರಿಂದ ಮಹಿಳೆಯರಿಗೋಸ್ಕರ ಉಚಿತವಾದಂತಹ ಬಸ್ ಪ್ರಯಾಣ ಮಾಡಬಹುದು ಅಂತ ಹೇಳಿ ವಿ ಡಿ ಸತೀಶನ್ ಹೇಳಿದ್ದು. ಅದರಲ್ಲೂ ಕೂಡ ಇಂದಿರಾ ಗಾಂಧಿಯ ಮ್ಯಾನಿಫೆಸ್ಟೋ ಹಾಗೆ ಕಾಂಗ್ರೆಸ್ಸಿನವರು ನಮಗೆ ಮೊನ್ನೆ ಎಲೆಕ್ಷನ್ ಸಮಯದಲ್ಲಿ ವಿ ಡಿ ಸತೀಶನ್ ಹೇಳಿರುವಂತದ್ದು. ಅದರಲ್ಲಿ ಉಚಿತವಾದ ಬಸ್ ಪ್ರಯಾಣ ಇದೆ. ಕೇವಲ ಕಾಸರಗೋಡಿನಲ್ಲಿ ಮಾತ್ರ ಅಲ್ಲ, ಕೋಯಿಕೋಡ್ನಲ್ಲಿಯೂ ಬಿಜೆಪಿ ಮಹಿಳಾ ಮೋರ್ಚಾ ಉಚಿತ ಬಸ್ ಪ್ರಯಾಣಕ್ಕಾಗಿ ಪ್ರತಿಭಟನೆ ನಡೆಸಿದೆ. ಕೇರಳ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಅಂಜನಾ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಮಹಿಳಾ ಮೋರ್ಚಾದ ಸದಸ್ಯರು ಸರ್ಕಾರಿ ಬಸ್ ಹತ್ತಿದ್ದಾರೆ, ಉಚಿತ ಪ್ರಯಾಣಕ್ಕೆ ಆಗ್ರಹಿಸಿದ್ದಾರೆ. ಆದರೆ ಉಚಿತ ಪ್ರಯಾಣ ಸಾಧ್ಯವಿಲ್ಲ ಅಂತ ಕಂಡಕ್ಟರ್ ಹೇಳಿದ ಬಳಿಕ ಟಿಕೆಟ್ ಖರೀದಿಸಿದ್ದಾರೆ. ಸೊ ಅದೇ ಅವ್ರು ಹೇಳಿದ ಪ್ರಕಾರ, ಅಂದ್ರೆ ಕೇರಳದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೋಗಿರುವಂತಹ ವಿ ಡಿ ಸತೀಶನ್ ಅವರು ಹೇಳಿದ ಪ್ರಕಾರ, ಇವತ್ತು ನಾನು ಬಸ್ ನಲ್ಲಿ ಯಾತ್ರೆ ಮಾಡ್ಲಿಕ್ಕೆ ಬೇಕಾಗಿ ಇಲ್ಲಿ ಬಂದು ಕುತ್ಕೊಂಡಿದ್ದೇನೆ. ನಾನು ಫ್ರೀಯಾಗಿ ಬಸ್ ಯಾತ್ರೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಕಾಸರಗೋಡಿನಿಂದ ಇನ್ನು ಅಲ್ಲಿ ಟ್ರಿವಾಂಡ್ರಮ್ ತನಕ ನಾನು ಎಲ್ಲಿ ಬೇಕಾದ್ರೂ ಯಾತ್ರೆ ಮಾಡಬಹುದು. ನಾವು ಟೂರಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ, ತೀರ್ಥಯಾತ್ರೆಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಎಲ್ಲೂ ಕೂಡ ಮಹಿಳೆಯರು ಹಣ ಕೊಡಬೇಡಿ ಅಂತ ಹೇಳಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದ ತುಂಬಾ ತಮಾಷೆಯ ಮೀಮ್ಗಳು ತುಂಬಿಕೊಂಡಿವೆ. ಕೇರಳದಲ್ಲಿ ಇನ್ನೂ ಸರ್ಕಾರ ರಚನೆಯೇ ಆಗಿಲ್ಲ, ಮುಖ್ಯಮಂತ್ರಿಯ ಆಯ್ಕೆ ಅಷ್ಟೇ ನಡೆದಿದೆ, ಪ್ರಮಾಣ ವಚನ ಇನ್ನೂ ಬೋಧನೆ ಆಗಿಲ್ಲ. ಯಾವುದೇ ಭರವಸೆಯನ್ನು ಜಾರಿಗೊಳಿಸಬೇಕಾದ್ರೆ ಮೊದಲು ಸರ್ಕಾರ ರಚನೆ ಆಗಬೇಕು, ಆ ಬಳಿಕ ಭರವಸೆಗಳ ಜಾರಿ ನಡೆಯಬೇಕು. ಆದರೆ ಬಿಜೆಪಿ ಈ ಕಾಮನ್ ಸೆನ್ಸ್ ಗೊತ್ತಿಲ್ಲದಂತೆ ವರ್ತಿಸಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನರು ತಮಾಷೆ ಮಾಡುತ್ತಿದ್ದಾರೆ. ಜನರ ಗಮನ ಸೆಳೆಯುವುದಕ್ಕಾಗಿ ಅತ್ಯಂತ ಅಗ್ಗದ ಪ್ರತಿಭಟನೆ ಎಂದು ಜನರು ಹೇಳುತ್ತಿದ್ದಾರೆ. ಇವರ ಪ್ರತಿಭಟನೆಗೆ ದೂರದಲ್ಲಿ ನಿಂತು ಜನರು ನಗುತ್ತಿರುವುದನ್ನು ಮೀಡಿಯಾಗಳು ವರದಿ ಮಾಡಿವೆ. ಸರ್ಕಾರ ರಚನೆ ಆಗುವುದಕ್ಕಿಂತ ಮೊದಲೇ ಬಿಜೆಪಿಗೆ ಉಚಿತದ ಆಸೆ ಎಂದು ಜನರು ಬರೆದಿದ್ದಾರೆ.